ಹಾಯ್ ಹೆಲೋ ರೈತ ಬಾಂಧವರೇ, ವೆಲ್ಕಮ್ ಟು ಎಸ್ ಕೆ ಟೆಕ್ ಇನ್ ಕನ್ನಡ ಚಾನಲ್. ಇವತ್ತು ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಬೆಳೆ ಪರಿಹಾರ ಹಣ ಯಾವೆಲ್ಲ ಜನರಿಗೆ ಬಿದ್ದಿದೆ ಮತ್ತು ಬಿದ್ದಿಲ್ಲಾರ್ದವ್ರು ಏನು ಮಾಡಬೇಕು, ಮತ್ತು ಎಷ್ಟು ಹಣ ಬಿಡುಗಡೆ ಆಗಿದೆ ಸರ್ಕಾರದಿಂದ, ಮತ್ತು ಯಾವೆಲ್ಲ ದಾಖಲೆಗಳು ಬೇಕು, ಮತ್ತು FID ಡೀಟೇಲ್ಸ್ ಏನಿದೆ, ಫುಲ್ ಡೀಟೇಲ್ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡುತ್ತೇನೆ. 14.21 ಲಕ್ಷ ರೈತರಿಗೆ ಬೆಳೆ ಹಾನಿ ಪರಿಹಾರ ವಿತರಣೆ ಆಗಿದೆ. ರಾಜ್ಯ ಸರ್ಕಾರ ಮಹತ್ವ ಘೋಷಣೆ ಮಾಡಿದೆ ಆಲ್ರೆಡಿ. ಈಗ ಶ್ರೀ ಕೃಷ್ಣ ಬೈರೇಗೌಡರು ಆಲ್ರೆಡಿ ತಿಳಿಸಿದ್ದಾರೆ. ಪರಿಹಾರಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಎದಕ್ಕೆ ಅಮೌಂಟ್ ಹಾಕ್ತಾರಪ್ಪ ಅಂದ್ರೆ ಬೆಳೆ ನಾಶ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ, ಬೆಳೆ ನಾಶ ಮತ್ತು ಮಣ್ಣು ಕೊಚ್ಚಿ ಹೋದ ಮಣ್ಣಿಗೆ ಮಳೆ ಬಂದು ಅತಿಯಾದ ಮಳೆಯಿಂದ ಮಣ್ಣು ಕೊಚ್ಕೊಂಡು ಹೋಗಿತ್ತಪ್ಪ ಅಂತಂದ್ರೆ ಅದಕ್ಕೂ ಕೂಡ ಬೆಳೆ ಪರಿಹಾರ ಬರುತ್ತ. ಮತ್ತ ನೀರಿನ ಕೊರತೆ ಅಂದ್ರೆ ನೀರಿನ ಕೊರತೆ ಇತ್ತಪ್ಪ, ಅದರ್ಲಿಂದ ಹೋಗಿತ್ತಂದ್ರೆ ಅದಕ್ಕೆ ಕೂಡ ಅಮೌಂಟ್ ಬೀಳುತ್ತೆ. ಅತಿಯಾದ ಮಳೆಯ ಪರಿಣಾಮ ಹಾವಳಿ, ಜಾಸ್ತಿ ಮಳೆ ಆಗಿತ್ತು ಅಂತಂದ್ರೆ ಬೆಳೆ ಹಾನಿ ಆಗಿದ್ವು ಅಂತಂದ್ರೆ ಅದಕ್ಕೂ ಕೂಡ ಬೆಳೆ ಪರಿಹಾರ ಅಮೌಂಟ್ ಹಾಕ್ತಾರ್ರಿ. ಮತ್ತೆ ನೆಕ್ಸ್ಟ್ ತಿಳಿಸಿಕೊಡ್ತೀನಿ. ರೈತರು ಪರಿಹಾರ ಪಡೆಯಲು ಅರ್ಹತೆ ಏನಿರಬೇಕಪ್ಪ ಅಂದ್ರೆ ಬೆಳೆ ಹಾನಿ ಆಗಿರುವವರು ಇದಕ್ಕೆ ಅರ್ಹತೆ ಇರ್ತಾರ. ಇಲ್ಲಿ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫ್ರೂಟ್ಸ್ ಈ ಕಿಸಾನ್ ಪರಿಹಾರ ಪೋರ್ಟಲ್ ಅಲ್ಲಿ ನೋಂದಣಿ ಹೊಂದಿದವರು, ಈಗ FID ಫ್ರೂಟ್ಸ್ ಅಂದ್ರೆ FID ನಂಬರ್ ಇದ್ದವರು ಅರ್ಹತೆ ಇರ್ತಾರ ಅದಕ್ಕೆ. ಮತ್ತ ಭೂಮಿ ಹೊಂದಿದವ ರೈತರು, ಆಲ್ಮೋಸ್ಟ್ ರೈತರಿಗೆ ಪಾಣಿ ಇರುತ್ತಲ್ಲ, ಭೂಮಿ ಹೊಂದಿದವರಿಗೆ ಈ ಬೆಳೆ ಪರಿಹಾರ ಬೀಳುತ್ತಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಬೆಳೆ ಪರಿಹಾರ ಆಗ್ಬೇಕಂತಂದ್ರೆ ಯಾವ ದಾಖಲೆ ಪರಿಶೀಲಿಸ್ತಾರಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಯಾವೆಲ್ಲ ದಾಖಲೆಗಳು ನೀವು ನೋಡ್ತಾರಪ್ಪ, ಯಾವೆಲ್ಲ ದಾಖಲೆ ಕರೆಕ್ಟ್ ಇರ್ಬೇಕಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ. RTC ಭೂ ಹಕ್ಕಿನ ದಾಖಲೆ ಅಂದ್ರೆ ನಿಮ್ ಪಾಣಿ, ಬೆಳೆ ನಾಶಕ ಪಂಚನಾಮ ಅಂದ್ರೆ ಬೆಳೆ ನಾಶವಾಗಿದ್ದು ಒಂದು ಪಂಚನಾಮ, ಮತ್ತೆ ಫ್ರೂಟ್ಸ್ ID ಇಲ್ಲಿ ಕೊಟ್ಟಿದಾರಲ್ಲ, ಇದು ಫ್ರೂಟ್ಸ್ ID. ಏನಪ್ಪಾ ಇದು ಫ್ರೂಟ್ಸ್ ID ಅಂದ್ರೆ ನಿಮ್ಮ ಹತ್ರ FID ಇರ್ತಾರಲ್ಲ, ಕಂಪಲ್ಸರಿ FIDನೇ, ಅದಕ್ಕೆ ಫ್ರೂಟ್ಸ್ ID ಅಂತಾರೆ. ಬ್ಯಾಂಕ್ ಖಾತೆ ವಿವರ, ಬ್ಯಾಂಕ್ ಖಾತೆ ಮಾಹಿತಿಗಳು ಇವು ಎಲ್ಲ ಇರ್ಬೇಕ್ರಿ. ಯಾವೆಲ್ಲ ದಾಖಲೆ ಬೇಕಂದ್ರೆ ಇವೆಲ್ಲ 4 ದಾಖಲೆಗಳು ಇರ್ಬೇಕ್ರಿ. ಮತ್ತ ಇಲ್ಲಿ ನೆಕ್ಸ್ಟ್ ಒನ್, ಪರಿಹಾರ ಪಡೆಯಲು ರೈತರು ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ರೈತರು ಯಾವುದೇ ಹೊಸ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಅಂದ್ರೆ ಈಗ ಹೊಸ ಅರ್ಜಿ ಆಗ್ಬೇಕಂತ ಏನಿಲ್ಲ. ಈಗ FID ಹೊಸ ಅರ್ಜಿ ಆಗ್ಬೇಕಂತಾರಲ್ಲ, ಅದಕ್ಕೆ ಅಗತ್ಯ ಇಲ್ಲ. ನಿಮ್ಮ ಹತ್ರ ಮೊದಲೇ ಮಾಡಿಸಿದ್ರಿ FID ಅಂತಂದ್ರೆ ಇದ್ರ ಸಾಕು, ಅದ್ರ ಮೇಲೆ ಅಮೌಂಟ್ ಬೀಳ್ತಾವ. ಇಲ್ಲಿ ನೆಕ್ಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ತಮ್ಮ ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ವಿವರಗಳನ್ನು ಪರಿಶೀಲಿಸಬೇಕು. ಅಂದ್ರೆ ನಿಮ್ FID ಅಲ್ಲಿ ಎಲ್ಲ ವಿವರಗಳು ಕರೆಕ್ಟ್ ಇರ್ಬೇಕು. ಹೆಸರು, ಅಡ್ರೆಸ್, ಮೊಬೈಲ್ ನಂಬರ್, ಲ್ಯಾಂಡ್, ಹೊಲ ಯಾಡ್ ಆಗಿದಾನ ಇಲ್ಲ ಅಂತ ಕರೆಕ್ಟ್ ನೀವು ಪರಿಶೀಲನೆ ಮಾಡ್ಬೇಕು ಒಂದ್ ಟೈಮ್ FID ಅಲ್ಲಿ. ನೆಕ್ಸ್ಟ್ ಒನ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಬ್ಯಾಂಕ್ ಖಾತೆ ಆಧಾರ್ DBT ಲಿಂಕ್ ಇದ್ರೆ ಹಣ ಬೀಳುತ್ತ. ಇಲ್ಲಿದೆ ನೋಡಿ, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಕಂಪಲ್ಸರಿ, ಅಂದ್ರೆ ಅಮೌಂಟ್ ಬಿದ್ದಿರ್ತಾವ. ಇಲ್ಲಾಂದ್ರೆ ಲಿಂಕ್ ಇರ್ಲಿಲ್ಲ ಅಂದ್ರೆ ಅಮೌಂಟ್ ಬೀಳಲ್ಲ, ಪೆಂಡಿಂಗ್ ನಲ್ಲಿ ಇರೋ ಚಾನ್ಸಸ್ ಇರುತ್ತ. ಈಗ ಮತ್ತೆ ನೆಕ್ಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, ಮೊತ್ತ ಜಮಾವಾದ ನಂತರ SMS ಮೂಲಕ ಮಾಹಿತಿ ಬರುತ್ತದೆ. ನಿಮ್ ಫೋನಿಗೆ ಯಾವ ಮೊಬೈಲ್ ನಂಬರ್ ಈಗ ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್, FID ಯಾವ ನಂಬರ್ ಕೊಟ್ಟಿರ್ತಾರಲ್ಲ, ಅದಕ್ಕೊಂದು SMS ಬೀಳ್ತದೆ, SMS ಬರ್ತದ್ರಿ. ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದಕ್ಕೊಂದು SMS ಬರುತ್ತದೆ. ಆ SMS ಬಂತಂದ್ರೆ ಅಮೌಂಟ್ ಬಿದ್ದಿದೆ ಇಲ್ಲ ಅಂತ ನೀವು SMS ಮೂಲಕನೇ ತಿಳಿದುಕೊಳ್ಳಬಹುದು. ಇಲ್ಲಿ ಕೆಳಗಡೆ ಅಧಿಕೃತ ವೆಬ್ಸೈಟ್ಗಳು, ಈಗ ಯಾವ ವೆಬ್ಸೈಟ್ಗಳು ಅಂದ್ರೆ ಫ್ರೂಟ್ಸ್ ಪೋರ್ಟಲ್ ಅಂದ್ರೆ ಇದೆ FID, ಇವು ಲಿಂಕ್ ಇವೆ ನೋಡಿ. ಈ ಲಿಂಕ್ ಮೂಲಕ ನೀವು ಅಧಿಕೃತ ವೆಬ್ಸೈಟ್ಗಳು, ಇವು ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳಾಗಿರ್ತಾವ. ಈ ಮೂಲಕನೇ ನೀವು ಏನ್ ತಿಳಿಸ್ಕೊಡೋದು, FID ಮಾಡೋದಾಗ್ಲಿ ಏನೇ ಆಗ್ಲಿ ಈ ವೆಬ್ಸೈಟ್ ಮೂಲಕನೇ ನೀವು ಮಾಡಿಕೊಳ್ಳಬಹುದು. ಇವೆಲ್ಲ ದಾಖಲೆ, ಇವೆಲ್ಲ FID ಕರೆಕ್ಟ್ ಇದ್ರ ಬೆಳೆ ಪರಿಹಾರ ಅಮೌಂಟ್ ಪಕ್ಕ ಬೆಳೆ ಬೀಳುತ್ತೆ. ಇನ್ನು ಯಾರಿಗೆಲ್ಲ ಬಿದ್ದಿಲ್ಲ, ಇವೆಲ್ಲ ಏನೇನೋ ಕರಪ್ಷನ್ ಇರ್ತದ್ರಿ FID ಅಲ್ಲಿ ಕರಪ್ಷನ್ ಹೀಗೆ ಮಾಡಿಕೊಳ್ಳಿ. ಇನ್ನು ಅಮೌಂಟ್ ಹಂತವಾಗಿ ಆಗ್ತಾ ಇದ್ದಾರೆ. ಈಗ ಬಿದ್ದವರು ಹೇಗೆ ಚೆಕ್ ಮಾಡಿಕೊಳ್ಳೋದಪ್ಪ ಅಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಆ ವಿಡಿಯೋ ಮೂಲಕ ನೀವು ತಿಳಿದುಕೊಳ್ಳಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.